ಸೊ ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಇಟ್ ಮೀನ್ಸ್ ನೀವು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಜಾಯ್ನಿಂಗ್ ಯಾವ ತರ ಮಾಡ್ಬೇಕಂತ ನಿಮ್ಗೆ ಕ್ಲಾರಿಟಿ ಬೇಕು. ಸೊ ತುಂಬಾ ಜನ ಅದು ನೀವು ವಿಡಿಯೋಸ್ ನೋಡಿದಿರ ಅಬೌಟ್ ಅಲ್ಲಿ ಹಿಂದಿ ಒಳಗಡೆ ನಿಮ್ಗೆ ಹೇಳ್ತಿರ್ತಾರೆ, ನಿಮ್ಗೆ ಅದರಲ್ಲಿ ಅರ್ಥ ಆಗಿರಲ್ಲ. ಸೊ ನಾನು ಈ ಒಂದು ವಿಡಿಯೋ ಒಳಗಡೆ ನಿಮ್ಗೆ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ನಿಮ್ಮ ಒಂದು ಜಾಯ್ನಿಂಗ್ ನ ನೀವು ಕಂಪ್ಲೀಟ್ ಮಾಡ್ಕೋಬಹುದು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ. ಸೊ ಗೈಸ್, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಒಂದು ಗೂಗಲ್ ಒಳಗಡೆ ಹೋಗಿ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಲಿಂಕ್ ಈ ತರ ಬರುತ್ತೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು 3 ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜಾಯ್ನಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಜಾಯ್ನಿಂಗ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿದೆ ನೋಡಿ, ಪ್ರಾಪರ್ ಆಗಿ ನಿಮ್ಮ ಪ್ರಾಸ್ಪೆಕ್ಟ್ ಇನ್ಫಾರ್ಮೇಶನ್ ಹಾಕ್ಬೇಕು. ಆಧಾರ್ ಕಾರ್ಡ್ ಒಳಗಡೆ ಹೆಂಗಿರುತ್ತೆ ಹಾಗೆ ಹಾಕ್ಬೇಕು ಪ್ರಾಪರ್ ಆಗಿ. ನೆಕ್ಸ್ಟ್ ಅವ್ರದ್ದು ಓಕೆ ಅಬೌಟ್ ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಹಾಕಿ, ಇಲ್ಲಾಂದ್ರೆ ಸಿಂಗಲ್ ಆಗಿದ್ರೆ ಸಿಂಗಲ್ ಹಾಕಿ. ಮತ್ತೆ ಫಸ್ಟ್ ನೇಮ್ ಓಕೆ, ನೆಕ್ಸ್ಟ್ ಲಾಸ್ಟ್ ನೇಮ್ ಅಂತ ಇರುತ್ತೆ, ಕರೆಕ್ಟ್ ಆಗಿ ಅದನ್ನ ಹಾಕಿ. ನೆಕ್ಸ್ಟ್ ಇದಾದ್ಮೇಲೆ ಇಮೇಲ್ ಅಂತ ಇರುತ್ತೆ, ಇಮೇಲ್ ನ ಕರೆಕ್ಟ್ ಆಗಿ ಇಮೇಲ್ ಹಾಕಿ ಅವ್ರದ್ದು ಓಕೆ. ಅದಾದ್ಮೇಲೆ ನಂಬರ್ ಇರುತ್ತೆ ಅವ್ರದ್ದು ಓಕೆ, ಪ್ರಾಪರ್ ಆಗಿ ಅವ್ರ ನಂಬರ್ ಹಾಕಿ. ಆಲ್ಟರ್ನೇಟ್ ನಂಬರ್ ಅಂತ ಇರುತ್ತೆ, ಆಲ್ಟರ್ನೇಟ್ ನಂಬರ್ ಹಾಕಿದ್ರು ಕೂಡ ಓಕೆ, ಹಾಕಿಲ್ಲ ಅಂದ್ರೂ ಕೂಡ ನೋ ಪ್ರಾಬ್ಲಮ್. ನೆಕ್ಸ್ಟ್ ನಿಮ್ಗೆ ಪಾಸ್ವರ್ಡ್ ಅಂತ ಇರುತ್ತೆ. ಇದು ಬಂದ್ಬಿಟ್ಟು ನೋಡಿ ಅಬೌಟ್ ನಿಮ್ಮ ಒಂದು ವೆಬ್ಸೈಟ್ ಪಾಸ್ವರ್ಡ್ ಇದು ಓಕೆ. ಇದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಇಲ್ಲಿ ಓಕೆ. ನೆಕ್ಸ್ಟ್ ಇದಾದ್ಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇರುತ್ತೆ, ಸೇಮ್ ಪಾಸ್ವರ್ಡ್ ಹಾಕಿ ಓಕೆ. ಮೇಲ್ಗಡೆ ಏನ್ ಹಾಕಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ. ಇದಾದ್ಮೇಲೆ ಇಲ್ಲಿ ನಿಮ್ಮ ಪ್ರಾಸ್ಪೆಕ್ಟ್ ಡೇಟ್ ಆಫ್ ಬರ್ತ್ ಹಾಕಿ. 18 ವರ್ಷದ ಮೇಲ್ಪಟ್ಟ ಇದ್ದವರಿಗೆ ಮಾತ್ರ ಇದು ಅಕೌಂಟ್ ತಗೊಳುತ್ತೆ, ಇಲ್ಲಾಂದ್ರೆ ತಗೊಳ್ಳಲ್ಲ. ಪ್ರಾಪರ್ ಆಗಿ ಆಧಾರ್ ಕಾರ್ಡ್ ಒಳಗಡೆ ಏನಿರುತ್ತೆ ಅದನ್ನ ಹಾಕಿ. ಸೊ ನೆಕ್ಸ್ಟ್ ನಿಮ್ಗೆ ಏನಿದೆ ಇಲ್ಲಿ ನಿಮ್ಮ ಪ್ರಾಸ್ಪೆಕ್ಟ್ ಆಧಾರ್ ಕಾರ್ಡ್ ಒಳಗಡೆ ಇರೋ ಅಡ್ರೆಸ್ ನ ಪ್ರಾಪರ್ ಆಗಿ ಫಿಲ್ ಮಾಡಿ ಓಕೆ. ಅವ್ರದ್ದು ಏರಿಯಾ ಯಾವುದು, ಮನೆ ನಂಬರ್ ಯಾವುದು, ವಾಟ್ ಎವರ್ ಓಕೆ. ಅವ್ರ ಸಿಟಿ ಯಾವುದು, ಪಿನ್ ಕೋಡ್ ಹಾಕಿ ಪ್ರಾಪರ್ ಆಗಿರೋ ಓಕೆ. ನೆಕ್ಸ್ಟ್ ನಿಮ್ದು FU ID ಇರುತ್ತೆ, ಸ್ಪಾನ್ಸರ್ ID ಅಂತ ಇರುತ್ತೆ. FU ID ಇರುತ್ತಲ್ಲ ಅದನ್ನ ಸ್ಪಾನ್ಸರ್ ID ಪ್ರಾಪರ್ ಆಗಿ ಹಾಕ್ಬೇಕು. ಇಲ್ಲಿ 91070 ಅಂತಂದು ಇದ್ದೇ ಇರುತ್ತೆ, 12 ಡಿಜಿಟ್ ID. ಅದನ್ನ ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕು. ಇಲ್ಲಿ ಸರ್ಚ್ ಮಾಡಿ ನೋಡ್ಬೇಕು ನಿಮ್ದು ಹೌದು ಇಲ್ವ ಅಂತ ಅಂದ್ಬಿಟ್ಟು. ನೋಡ್ಕೊಂಡಾದ್ಮೇಲೆ ಒಂದ್ಸಾರಿ ರಿಪೀಟ್ ಚೆಕ್ ಮಾಡ್ಕೊಳ್ಳಿ, ಎಲ್ಲಾ ಇನ್ಫಾರ್ಮೇಶನ್ ಕೂಡ ಕರೆಕ್ಟ್ ಹಾಕಿದ್ರು ಅಲ್ಲಿ ಅಂತ ಅಂದ್ಬಿಟ್ಟು. ನೋಡ್ಕೊಂಡ್ಬಿಟ್ಟು ಇಲ್ಲಿ ಅಬೌಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇವಾಗ ನಿಮ್ ಪ್ರಾಸ್ಪೆಕ್ಟ್ FU ID ಸಿಗುತ್ತೆ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಇದನ್ನ ಇವಾಗ ನಿಮ್ಮ ಒಂದು ಮೈ ಫಾರ್ ಯುವರ್ ಇಂಡಿಯಾ ಆಪ್ ಒಳಗಡೆ ಪೇಸ್ಟ್ ಮಾಡಿ. ಇವಾಗ ನಿಮ್ ಪ್ರಾಸ್ಪೆಕ್ಟ್ ಗೆ ಒಂದು OTP ಹೋಗುತ್ತೆ, ಆ OTP ನ ಕೇಳ್ಕೊಂಡು ನೀವಿಲ್ಲಿ ಸಬ್ಮಿಟ್ ಮಾಡಿ. ಇವಾಗ ಮತ್ತೆ ಇಲ್ಲಿ ಆಪ್ ದೊಂದು ಪಾಸ್ವರ್ಡ್ ಇರುತ್ತೆ, ಈ ಒಂದು ಪಾಸ್ವರ್ಡ್ ನು ಕೂಡ ಕ್ರಿಯೇಟ್ ಮಾಡ್ಬೇಕು ನೀವು ಓಕೆ. ಪ್ರಾಸ್ಪೆಕ್ಟ್ ಹೆಸರಿಂದ ಇದು ಕ್ರಿಯೇಟ್ ಆಗಲ್ಲ, ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ನೇಮ್ ಇಂದ ಪಾಸ್ವರ್ಡ್ ಮಾಡ್ಬೇಕಾಗತ್ತೆ. ಸೊ ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದೇ ತರ ಅಮೇಸಿಂಗ್ ಇನ್ಫಾರ್ಮೇಶನ್ ಅಬೌಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ನಿಮಗೆ ಚೆನ್ನಾಗಿ ಗೊತ್ತು, ಈ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ಒಂದು ವಿಡಿಯೋನ ನಿಮ್ಮ ಟೀಮ್ ಗೆ ಆದಷ್ಟು ಶೇರ್ ಮಾಡಿ. ಬಿಕಾಸ್ ಯಾಕಂದ್ರೆ ನಾನು ಬೈ ಹಾರ್ಟ್ ಇಂದ ನಾನು ಬಯಸ್ತೀನಿ ನಿಮ್ ಟೀಮ್ ಕೂಡ ಡೆವಲಪ್ಮೆಂಟ್ ಆಗ್ಬೇಕು. ಸೊ ಗೈಸ್, ಮತ್ತೆ ಸಿಗೋಣ ಇನ್ನೊಂದು ಅಮೇಸಿಂಗ್ ಕಾಂಟೆಂಟ್ ಜೊತೆ. ಬಾಯ್ ರೈಟ್ ನೌ.